ಸರ್ ಇವತ್ತಿಗೆ ಒಂದು ವಾರ ಆಯ್ತು ಸರ್ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಖಾತೆಗಳ ಹಂಚಿಕೆ ಆಗಿಲ್ಲ ಸರ್. ಇವತ್ತಾಗಬಹುದು ಅನ್ನೋ ನಿರೀಕ್ಷೆ ಏನಾದ್ರು ನಿರೀಕ್ಷೆ ಇದೆ, ಇವತ್ತು ಎಲ್ಲರಿಗೂ ಆಗ್ಬೋದು ಅಂತ ನಿರೀಕ್ಷೆ. ಜಿಲ್ಲಾ ಪ್ರವಾಸ ಮಾಡಿದ್ರು, ಬರ ಪರಿಸ್ಥಿತಿ ಹೇಗಿದೆ, ಸರ್ಕಾರ ಇಲ್ಲ, ರೈತರು ವಿಶೇಷವಾಗಿ ಕರ್ನಾಟಕದಲ್ಲಿ ಆಮೇಲೆ ಧಾರವಾಡದಲ್ಲಿ ಅತ್ಯಂತ ಧರ್ಮ ಸಂಕಟದಲ್ಲಿದ್ದಾರೆ. ಧಾರವಾಡ ವಿಷಯಕ್ಕೆ ಬರಬೇಕಾಗಿದೆ, ಸುಮಾರು 96% ಅಷ್ಟು ಬಿತ್ತನೆ ಆಗಿದೆ. ಸುಮಾರು 2,80,000 ಹೆಕ್ಟರ್ಗೂ ಜಾಸ್ತಿ ಬಿತ್ತನೆ ಆಗಿದೆ. ನಾನು ಸುಮಾರು ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿದ್ದೇನೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಜೊತೆ ಎಲ್ಲ ರೈತರ ಮುಖಂಡರ ಜೊತೆನೂ ನಾವು ಬಹಳಷ್ಟು ಬಹುತೇಕ ಹೊಲಗಳಲ್ಲಿ ಹೋಗಿ ಹೋಬಳಿ ವೈಸ್ ಕೂಡ ವೀಕ್ಷಣೆ ಮಾಡಿ ಬಂದಿದ್ದೇವೆ. ಮೇಲ್ನೋಟದಲ್ಲಿ ಬಹಳಷ್ಟು ಬೆಳೆಗಳು ಹಾನಿಯಾಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಅದ್ರ ಜೊತೆಗೆ ಮಳೆ ಕೆಲವು ಜಾಗದಲ್ಲಿ ಬಂದೇ ಇಲ್ಲ, ಕೆಲವು ಜಾಗದಲ್ಲಿ ಮಳೆ ಬಂದಿದ್ರು ಕೂಡ ಸರಿಯಾದ ಸಮಯಕ್ಕೆ ಮಳೆ ಬಂದಿಲ್ಲ. ಮೇಲ್ನೋಟದಲ್ಲಿ ಕೆಲವು ಹೊಲಗಳಲ್ಲಿ ಹಸಿರು ಕಂಡಿದ್ರು ಕೂಡ ಒಂದು ಏನು ಬೆಳೆ ಬರಬೇಕಾಗಿತ್ತು ಆ ಥರದ ಬೆಳೆ ಅಲ್ಲಿ ಕಾಣ್ತಾನೆ ಇಲ್ಲ. ಮೇಲ್ನೋಟದಲ್ಲಿ ಹಸಿರು ಕಾಣುತ್ತೆ. ಇದು ನಮ್ಮ ಧಾರವಾಡ ಜಿಲ್ಲೆಗೆ ವಿಷಯಕ್ಕಾಗಿದ್ರೆ ಇದೊಂದು ಹಸಿರು ಏನೋ ಬರಗಾಲ ಅಂತ ನಾವು ಘೋಷಣೆ ಮಾಡ್ಬೋದು. ಆ ಲೆಕ್ಕದಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಇದೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ನಮಗೇನು ತಾಕೀತು ಮಾಡಿದ್ರು, ಆ ಒಂದು ಅವರ ಆದೇಶದ ಮೇಲೆಗೆ, ಅವರ ಒಂದು ಮಾರ್ಗದರ್ಶನ ಮೇಲೆಗೆ ನಾನು ವೈಯಕ್ತಿಕವಾಗಿ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಇವತ್ತು ಆಲ್ರೆಡಿ ಒಂದು ವರದಿಯನ್ನ ನಾವು ಆಗಲೇ ತಂದಿದ್ದೇವೆ. ಆ ವರದಿ ಸರ್ಕಾರಕ್ಕೂ ಹಾಗೂ ಮುಖ್ಯಮಂತ್ರಿಯವರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಆಬ್ವಿಯಸ್ಲಿ ಏನಾಗಿದೆ, ಮಾನದಂಡಗಳು ರೈತರು ಪ್ರಮುಖವಾಗಿರ್ತಕ್ಕಂಥ NDRF ನಾಮ್ಸ್ನ ಚೇಂಜ್ ಮಾಡಿ ಅದ್ರಲ್ಲಿರ್ತಕ್ಕಂಥದ್ದೇನು ನಿಮ್ದು ಬಹಳ ಹಳೆ ವರ್ಷಗಳಿಂದ ಇರ್ತಕ್ಕಂಥದ್ದೇನು ನಮಗೆ ಕಾಂಪನ್ಸೇಷನ್ ಸಿಗುತ್ತೆ ದೊಡ್ಡದು ಮಾಡಿ ಪರಿಹಾರ ಜಾಸ್ತಿ ಸಿಗ್ಬೇಕಂತಕ್ಕಂಥದ್ದು, ಕನಿಷ್ಠ 25,000 ರಿಂದ 50,000 1 ಲಕ್ಷವರೆಗೆ ಪರಿಹಾರ ಕೊಡಿ ಅಂತಕ್ಕಂಥದ್ದು ಕೂಗು ರೈತರದಿದೆ. ಸೊ ಈಗ ಕೇಂದ್ರ ಬರಲೇಬೇಕಾಗತ್ತೆ, ಕೇಂದ್ರ ಸರ್ಕಾರ ಬರಲೇಬೇಕಾಗತ್ತೆ. ಸೊ ರಾಜ್ಯ ಸರ್ಕಾರದಿಂದ ಏನ್ ಮಾಡಬೇಕು ಏನಿಲ್ಲ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಸಾಹೇಬರು ಇದನ್ನ ನಿರ್ಣಯ ಮಾಡ್ತಾರೆ. ಅಲ್ಲ, ಈಗ ಅದೇ ಹೇಳಿದ್ವಲ್ಲ, ಈಗ ಕೆಲವು ಜಾಗದಲ್ಲಿ ಮಳೆನೇ ಮಾನದಂಡನ ಅಥವಾ 75% ಬಿತ್ತನೆ ಆಗ್ಬೇಕಂತ ಕೆಲವು ಮಾನದಂಡಗಳಿದಾವೆ. ಏನು ಬರಪೀಡಿತಾಗಿ ಘೋಷಣೆ ಮಾಡಬೇಕಂದ್ರೆ ಕೆಲವು ಕಂಡೀಷನ್ಸ್ಗಳಿದಾವೆ. ಅದು ನನಗೆ ಸಂಪೂರ್ಣ ಮಾಹಿತಿ ಟೆಕ್ನಿಕಲ್ ಇಲ್ಲ. ಬಟ್ ಅದೇ ಹೇಳ್ತಾ ಇರೋದು, ಈ ಲೆಕ್ಕಾಚಾರ ಹಾಕಿದ್ರೆ ಕೇಂದ್ರ ಸರ್ಕಾರ ಮಾಡುತ್ತಿಲ್ಲೋ ಅಥವಾ ಕೇಂದ್ರ ಸರ್ಕಾರ ಅದೇ ಒಂದು ಸರ್ಕಾರ ಒಂದು ಟೀಮ್ ತಂದ್ಬಿಟ್ಟು ಬಂದು ನೋಡ್ಬಿಟ್ಟು ಅವ್ರದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನಮ್ಮ ಒತ್ತಡ ಇದ್ದೇ ಇರ್ತದೆ ಕೇಂದ್ರ ಸರ್ಕಾರಕ್ಕೆ. ನಮ್ಮ ಸರ್ಕಾರದಿಂದ ಏನಾಗಬೇಕು ಅದು ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಮಾಡ್ತಾರೆ. ಯಾವುದೇ ಖಾತೆ ಕೊಟ್ರೆ ಮಾಡ್ತೀನಿ, ಕಾರ್ಮಿಕ ಖಾತೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ, ಅದು ಕೊಟ್ಟರು ಮಾಡ್ತೀನಿ. ಬಹಳಷ್ಟು ಮಟ್ಟಿಗೆ ನಾಗೇಂದ್ರ ಅವ್ರ ವಿಚಾರದಲ್ಲಿ ಕ್ಲಾರಿಟಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವ್ರಿಗೇನು ಕ್ವಶನ್ಸ್ ಇದ್ರು ಕೂಡ ಅಸೆಂಬ್ಲಿಯಲ್ಲಿ ಅದಕ್ಕೆ ಇಲಾಖೆವಾರ ಆಗಿರಲಿ ಸರ್ಕಾರ ಉತ್ತರ ಕೊಟ್ಟೆ ಕೊಡ್ತದೆ. ಇವರು ರಾಮನ ಹೆಸರಿನ ಮೇಲೆ ಲೂಟಿ ಹೊಡೆದ್ರು ಇವರು ಪುಣ್ಯಾತ್ಮರು. ಇವ್ರು ಹೆಂಗಿದಾರೆ ಅಂತಂದ್ರೆ ಇಡೀ ರಾಮನ ಹೆಸರಿನ ಮೇಲೆ ಸಾವಿರಾರು ಕೋಟಿ ಹೊಡೆದವರು ಇವತ್ತು ಇವ್ರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ದಾರೆ. ನಮ್ದು ಇನ್ನೊಂದು ದೊಡ್ಡ ವಿಚಾರ ಇದೆ. ಯಾವ ನರೇಂದ್ರ ಮೋದಿ ಸಾಹೇಬರು 20,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ, ಯಾವುದು PM ರಿಲೀಫ್ ಫಂಡ್ ನಲ್ಲಿ ಕೋವಿಡ್ 1 ನಲ್ಲಿ ಕೋವಿಡ್ 2 ನಲ್ಲಿ ತೊಗೊಂಡಿರ್ತಕ್ಕಂಥ ದುಡ್ಡು, ಅದನ್ನ ಚರ್ಚೆನೂ ಮಾಡಬಾರ್ದಂತಾರಲ್ಲ, ಇದೆಯಾ ಲೆಕ್ಕ? ಇದ್ರ ಬಗ್ಗೆನೂ ಸ್ವಲ್ಪ ಉತ್ತರ ಕೊಡ್ಲಿ ಅಂತಕ್ಕಂಥ ತಮ್ಮ ಮುಖಾಂತರ ಒಂದು ಪ್ರಶ್ನೆ. ಎರಡನೇದು, ನಾಗೇಂದ್ರ ಅವರ ವಿಷಯದಲ್ಲಿ ಸರ್ಕಾರ ಆಗಿರ್ಲಿ ನಾಗೇಂದ್ರ ಅವರಾಗ್ಲಿ ಸಮರ್ಪಕವಾಗಿ ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ಅಲ್ಲ, ಹಾಕ್ಲಿ, ಯಾಕಂದ್ರೆ ಹೋರಾಟಗಳು ಆಗ್ಬೇಕು. ಆದ್ರೆ ಮೊನ್ನೆ ತಾನೇ ಪೇಪರ್ನಲ್ಲಿ ಸಂಪೂರ್ಣ ಬಿಡುಗಡೆ ಮಾಡಿದೀವಿ, ಯಾವ ಸರ್ಕಾರಗಳಲ್ಲಿ ಯಾವ ಸಂದರ್ಭದಲ್ಲಿ ಯಾರ್ಯಾರು ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಏನಿಲ್ಲ ಅಂತ ಎಲ್ಲ ನೋಟಿಫಿಕೇಶನ್ ಆಗಿದೆ. ಇವತ್ತು ಜಗತ್ ಜಾಹೀರ್ ಆಗುತ್ತೆ. ಅದನ್ನು ಅಸೆಂಬ್ಲಿಯಲ್ಲಿ ಉತ್ತರ ಕೊಡ್ತಾರೆ, ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಇದು ಇವ್ರು ಮಾಡಿರ್ತಕ್ಕಂಥದ್ದೇ, ಈ ಟೌನ್ಶಿಪ್ಗಳು ಅಂತಕ್ಕಂಥದ್ದು ಪ್ಲಾನ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾದಂಥ ಮಾಹಿತಿ ಅವರಿಗೆ ಸಾರ್ವಜನಿಕರಲ್ಲಿದೆ. ಈಗ ನೋಡೋಣ, ಇದಾದ್ಮೇಲೆ ಇನ್ನು ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾರೆ ನೋಡೋಣ. ಅವ್ರ ಹೋರಾಟಕ್ಕೆ ನಮಗೇನು ತೊಂದರೆ ಇಲ್ಲ. ಅದಕ್ಕೇನು ಉತ್ತರ ಕೊಡಬೇಕು ಸರ್ಕಾರ ಆಗಿರಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಗಟ್ಟಿಯಾಗಿ ಅದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಕೆಲವು ಹಿರಿಯ ಶಾಸಕರು ಮತ್ತು ಕಾರ್ಯಕರ್ತರು ರಾಹುಲ್ ಗಾಂಧಿ ನೇರವಾಗಿ ಉತ್ತರ ಬರೆದಿರುವಂಥದ್ದು, SS ಮಲ್ಲಿಕಾರ್ಜುನ ಆಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, HK ಪಾಟೀಲ್ ವಿಚಾರಕ್ಕಾಗಿರ್ಬೋದು, ಇಂಥವ್ರನ್ನ ಕೆಲವ್ರನ್ನ ಸಂಪುಟಕ್ಕೆ ತಗೊಂಡಿರೋದು ಸರಿಯಲ್ಲ ಅನ್ನೋ ಒಂದು ವಿಚಾರಕ್ಕೆ ಚರ್ಚೆ ಮಾಡಿ ಪತ್ರ ಬರೆದಿರುವಂಥದ್ದು. ನನಗೆ ಮಾಹಿತಿ ಇಲ್ಲ, ಯಾರು ಪರವಾಗಿ ಯಾರು ಬರೆದಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ. ಸೊ ಆ ಥರ ಏನೇ ಬರೆದಿದ್ರು ಕೂಡ ರಾಹುಲ್ ಗಾಂಧಿ ಅದನ್ನ
ಪರಿಶೀಲನೆ ಮಾಡ್ತಾ ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.